ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 30-40ರಲ್ಲಿ ಕಟ್ಟಿರುವಂತಹ BDA ಅಪ್ರೂವ್ಡ್ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಸೌತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು. ಮನೆ ಮಾತ್ರ ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈಗ ರೋಡ್ ವಿಡ್ತ್ ಬಂದು ನೋಡಬಹುದು. ಫ್ರಂಟ್ ತೋರಿಸೋದಲ್ಲ, ಅದು ಬಂದು ನಮಗೆ 30 ಫೀಟ್ ರೋಡ್ ಇದೆ. ಕಾವೇರಿ ವಾಟರ್ ರನ್ನಿಂಗ್ ಇದೆ. ಡ್ರೈನೇಜ್ ವರ್ಕು ಕೂಡ ನಮ್ಗೆ ರನ್ನಿಂಗ್ ಇರುವಂತದ್ದು. ಎಕ್ಸಾಕ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಆಲ್ರೆಡಿ ನಮ್ಗೊಂದು ಇಲ್ಲೊಂದು ಸ್ಕಾರ್ಪಿಯೋ ಕಾರ್ ನಿಂತಿದೆ. ಅದ್ರ ಹಿಂದಗಡೆ ಇನ್ನೊಂದು ಸ್ಕಾರ್ಪಿಯೋ ನಿಂತ್ಕೋಬಹುದು. ಇಲ್ಲೊಂದು ಸ್ಕಾರ್ಪಿಯೋ, ಇದು ಹಿಂದಗಡೆ ಸ್ಕಾರ್ಪಿಯೋ. ಟೋಟಲ್ 4 ಸ್ಕಾರ್ಪಿಯೋ ಕಾರ್ಗಳನ್ನ ನಿಲ್ಸ್ಕೊಬಹುದು. ಮತ್ತೆ ಈ ಕಡೆ ಜಾಗಗಳು ಸಿಗುತ್ತಲ್ಲ, ಈ ಜಾಗದಲ್ಲಿ ಕೂಡ ನಾವು ಒಂದು 8 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಪಾರ್ಕಿಂಗ್ ಜಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಮತ್ತೆ ಸಂಖ್ಯೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಮನೆಗೆ ಲಿಫ್ಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ಗೇಟ್ ವಿಷಯಕ್ಕೆ ಏನಾದ್ರು ಬಂದ್ರೆ ನೋಡ್ಬೋದು. ಈ ಗೇಟ್ ಬಂದ್ಬಿಟ್ಟು ನಮಗೆ ರೋಲಿಂಗ್ ಗೇಟ್ ಆಗಿರೋದ್ರಿಂದ ಆರಾಮಾಗಿ ಇಲ್ಲೊಂದು ನಾವು ಮೋಟರ್ ಫಿಟ್ ಮಾಡ್ಕೊಂಡ್ರು ಕೂಡ ರಿಮೋಟ್ ಕಂಟ್ರೋಲ್ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಬಹುದು. ಜೊತೆಗೆ ಅದು ಬಂದು ನಮಗೆ ವಾಕಿಂಗ್ ಗೇಟ್ ಬೈಫರ್ಕೇಶನ್ ಮಾಡಿದ್ರೆ, ಈ ಗೇಟ್ ನಾವು ಕ್ಲೋಸ್ ಮಾಡ್ಬಿಟ್ರೆ ಇದು ಪಾರ್ಕಿಂಗ್ ಆಗುತ್ತೆ, ಜಸ್ಟ್ ಅಲ್ಲಿ ವಾಕಿಂಗ್ ಗೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಕಾವೇರಿಗಳ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಪಾರ್ಕಿಂಗು ಈ ತರ ಇದೆ. 4 ಕಡೆಗೆ ನಮಗೆ ಗ್ರಾನೈಟ್ ಕ್ಲೀಡಿಂಗ್ ಕೊಟ್ಟಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಫ್ಲೋರಿಂಗ್ ಕೂಡ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತಹ ಕಾರ್ ಪಾರ್ಕಿಂಗು. ಈಗ ನೋಡಿದೀರಾ, ಮೆಟ್ಲು ನೋಡಿದ್ರ 4-5 ಅಡಿ ಏನೋ ಬರುತ್ತೆ ಇದು. ಈ ಪೋರ್ಷನ್ ನೋಡಿ, ಈ ಗೇಟ್ ಇದೆಯಲ್ಲ, ಇದು ಜಸ್ಟ್ ಇದು ವಾಕಿಂಗ್ ಗೇಟ್. ಇದು ಈ ಗೇಟ್ ನ ಓಪನ್ ಮಾಡಿದ್ರೆ ಎಕ್ಸಾಕ್ಟ್ ನಾವು ಮನೆ ಒಳಗಡೆ ಎಂಟ್ರಿ ಆಗ್ಬೋದು. ಇನ್ ಕೇಸ್ ಏನಾದ್ರು ಪಾರ್ಕಿಂಗ್ ಅಲ್ಲಿ ನಾವು ಕಾರ್ ಪಾರ್ಕ್ ಮಾಡಿ ಕೂಡ ನಾವು ಲಿಫ್ಟ್ ಅಲ್ಲಿ ಕೂಡ ಮನೆ ಒಳಗಡೆ ಎಂಟ್ರಿ ಆಗ್ಬೋದು. ಆಕ್ಸೆಸಬಲ್ ಅದಕ್ಕೆ ಮಾತ್ರ ಕೊಟ್ಟಿರುವಂತದ್ದು. ಮೆಟ್ಲು ತುಂಬಾ ಸ್ಪೇಷಿಯಸ್ ಆಗಿದೆ. ಕಾರಿಡಾರ್ ಕೂಡ ನಮಗೆ ಸ್ಪೇಷಿಯಸ್ ಆಗಿದೆ. ವಾಲ್ ಗಳಿಗೆ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ವಿತ್ ಇಂಟೀರಿಯರ್ ಜೊತೆಗೆ ವಿತ್ POP ವರ್ಕ್ ವಿತ್ ಕ್ಯಾಮ್ರಾಗೆ, CC ಕ್ಯಾಮ್ರಾಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಯಾವ ತರ ಹೋಗಿದೆ ಅದೇ ತರ ಟ್ಯಾಪರ್ ಅಲ್ಲಿ ನಮಗೆ ಗ್ರಾನೈಟ್ ಲೈಟಿಂಗ್ ಕೊಟ್ಟಿರೋದ್ರಿಂದ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲಿ ಮನೆ ಕೂಡ ಕಟ್ಟಿದ್ರೆ 2 ಫೀಟ್ ಜಾಗ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಲವ್ಲಿಯಾಗಿ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. 100% ವಾಸ್ತುನ ಮೇಂಟೈನ್ ಮಾಡಿದ್ರೆ ಎಲ್ಲಾ ಬ್ಯಾಂಕುಗಳು ಕೂಡ 90% ಲೋನ್ ಆಗುವಂತಹ ಡಾಕ್ಯುಮೆಂಟ್ಸ್ ಈ ಪ್ರಾಪರ್ಟಿ ಆಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಇದು ವಾಸ್ಕಾಲ್ ಬಂದ್ಬಿಟ್ಟು 4x9 ನ ಯೂಸ್ ಮಾಡಿದ್ದಾರೆ. ಹಾಲ್ ನೋಡಿದ್ರಲ್ಲ, ಫ್ಲೋರಿಂಗ್ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ ಬುಕ್ ಮಾರ್ಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗ್ರೇನ್ಸ್ ಗಳನ್ನ ನಮಗೆ ಮ್ಯಾಚ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ಇದು. ಮೇಲ್ಗಡೆ POP ಹಾಗೆ ಮಾಡಿದ್ದಾರೆ. POP ಜೊತೆಗೆ ವುಡ್ ಕೂಡ ಮಿಕ್ಸ್ ಮಾಡಿ ವಿತ್ LED ಲೈಟ್ ಜೊತೆಗೆ ಗ್ರ್ಯಾಂಡ್ ಆಗಿ ಎಲಿವೇಶನ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಮಾಡಿರೋದ್ರಿಂದ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು. ಬಟ್ ಏನು ಅಂದ್ರೆ ತುಂಬಾ ಡೆಪ್ತ್ ಬರುತ್ತೆ, ಸಖತ್ತಾಗಿದೆ. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ 2 ಫೀಟ್. ಅಲ್ಲಿ ಕೂಡ ನಮಗೆ 2 ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಮೈನ್ ಡೋರ್ ಪಕ್ಕದಲ್ಲಿ ಕೂಡ ನಮ್ಗೊಂದು ವಿಂಡೋ ಕೊಟ್ಟಿರುವಂತದ್ದು ವೆಂಟಿಲೇಷನ್ಗೋಸ್ಕರ. ಹಾಲು ನಮಗೆ ತುಂಬಾ ಬೊಂಬಾಟಾಗಿ ವಿಶಾಲವಾಗಿ ಕಟ್ಟಿದ್ದಾರೆ. TV ಕ್ಯಾಬಿನೆಟ್ ನ ನೋಡಬಹುದು. ಈ ಪೋರ್ಷನ್ ಅಲ್ಲಿ ಟಾಪ್ ಟು ಬಾಟಮ್ ವರೆಗೂ ವೆನೀರ್ ಶೀಟ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು. ಸೆಂಟ್ರಲ್ ಒಂದು ಚಾರ್ಕೋಲ್ ಶೀಟ್ ನ ಯೂಸ್ ಮಾಡಿದರೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಇಂಟೀರಿಯರ್ ಎಲ್ಲ ನಮಗೆ ಬಾಕ್ಸ್ ಗಳ ಟೈಪ್ ಅಲ್ಲಿ ಕೊಟ್ಟಿರೋದ್ರಿಂದ ಏನಾದ್ರು ಗ್ರ್ಯಾಂಡ್ ಐಟಮ್ ನ ಇಲ್ಲಿ ನಾವು ಮೌಂಟ್ ಮಾಡ್ಕೊಂಡ್ರೆ ಬರೋರಿಗೆ ಒಳ್ಳೆ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ನೋಡಿ. ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಮನೆ ಗಲೀಜಾಗಿ ಬಿಡ್ತು ಅನ್ನೋ ಕಾರಣಕ್ಕೆ ಟಾರ್ಪಲ್ ಹಾಕಿರೋದ್ರಿಂದ ನಮ್ಗೆ ವೆಂಟಿಲೇಷನ್ ಸಿಗ್ತಾ ಇಲ್ಲ. ಇಲ್ಲೂ ಕೂಡ ನಮಗೆ 2 ಫೀಟ್ ಜಾಗನ ಬಿಟ್ಟಿದ್ದಾರೆ. ಅವರು 2 ಫೀಟ್ ಜಾಗನ ಬಿಟ್ಟಿದ್ದಾರೆ. ಈ ತರ ಇದೆ. ಇಂಟೀರಿಯರ್ ನ ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ. ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೆ ಪೂಜಾ ಮನೆ ಬಂದಿದೆ. ಈ ಪೂಜಾ ಮನೆಯಲ್ಲಿ ಆರಾಮಾಗಿ ಇಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆ ವೆಟರ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಇಂಟೀರಿಯರ್ ಜೊತೆಗೆ POP ಮಿಕ್ಸ್ ಆಗಿದೆ. ಮೈನ್ ಡೋರ್ ಬಂದ್ಬಿಟ್ಟು ಟೀಕ್ ನ ಯೂಸ್ ಮಾಡಿದ್ದಾರೆ. ಈ ತರ ಬಂದಿದೆ ನೋಡಿ. ಇದು ಪೂಜಾ ಮನೆ ಬರುತ್ತೆ. ಸ್ಟ್ರಕ್ಚರ್ ನಮ್ಗೆ ಈ ತರ ಕೊಟ್ಟಿದ್ದಾರೆ. ಇನ್ನು ಪೂಜಾ ಮನೆ ಪಕ್ಕದಲ್ಲಿ ಲಿಫ್ಟ್. ಮಾಮೂಲಿ ಲಿಫ್ಟ್ ಬಗ್ಗೆ ಏನು ಮಾತಾಡೋಗಿಲ್ಲ. ಫ್ರಂಟ್ ಎಲ್ಲ ಬಂದ್ಬಿಟ್ಟು ವೆನೀರ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಲಿಫ್ಟ್ ಪಕ್ಕದಲ್ಲಿ ಬರೋದು ಮಾಡ್ಯುಲರ್ ಕಿಚನ್. ಕಿಚನ್ ನಮಗೆ ರೋಡ್ ಸೈಡ್ ಗೆ ಇರೋದ್ರಿಂದ ವೆಂಟಿಲೇಷನ್ ಸೂಪರ್ ಆಗಿದೆ. 100% ವಾಸ್ತುನ ಮೇಂಟೈನ್ ಮಾಡಿದ್ರೆ. ಅಗ್ನಿ ಮೂಲೆಯಲ್ಲಿ ಕಿಚನ್ ಗೆ ಪ್ರಾವಿಷನ್ ಮಾಡಿದ್ರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಪ್ರಾವಿಷನ್ ಮಾಡಿದ್ದಾರೆ. ಗ್ರಾನೈಟ್ ಕ್ಲೇಡಿಂಗು. ವಾಟರ್ ಆಚೆ ಬರ್ದಿರೋದಕ್ಕೆ 1/2 ಇಂಚು ಗ್ರಾನೈಟ್ ಕೂಡ ನಮ್ಗೆ ಇದನ್ನು ರೇಸಿಂಗ್ ಮಾಡಿರುವಂತದ್ದು. ಗ್ಯಾಸ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಚಿಮ್ಮಿಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಆಕ್ವಾ ಗಾರ್ಡ್ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ನಮ್ಗೆ ಪ್ಲಾನೆಟರಿ
ಸ್ಯಾನಿಟರಿ ಯೂನಿಟ್ ಕೂಡ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮ್ಗೆ ಫ್ರಿಜ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಷ್ಟು ಕಿಚನ್ ಅಲ್ಲಿ ಬರುವಂತದ್ದು. ಇದ್ರ ಪಕ್ಕದಲ್ಲಿ ನಮ್ಗೆ ಯುಟಿಲಿಟಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಬಂದು ನಮ್ಗೆ ಯುಟಿಲಿಟಿ ಸ್ಪೇಷಿಯಸ್ ಆಗಿದೆ. ಇಲ್ಲೊಂದು SS ಸಿಂಕ್ ಕೂಡ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಫುಲ್ ನಮ್ಗೆ SS ಗ್ರಿಲ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಜೊತೆಗೆ ಸೆಕ್ಯೂರಿಟಿ ಪರ್ಪಸ್ಗೂ ಕೂಡ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಈ ಯುಟಿಲಿಟಿಲಿ ಕೂಡ ನಾವು ಡಿಶ್ ವಾಶ್ ಯೂಸ್ ಮಾಡ್ಕೊಬಹುದು, ಜೊತೆಗೆ ವಾಷಿಂಗ್ ಮಿಷಿನ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ನಾವು ವುಡ್ ವಿಷಯಕ್ಕೆ ಬಂತು ಅಂದ್ರೆ ಡೋರ್ ಎಲ್ಲ ನಮ್ಗೆ ಟೀಕ್ ವುಡ್ ಆಗಿದೆ. ವಾಸ್ಕಲ್ಲು ಶಟರ್ಸ್ ಗಳೆಲ್ಲ ನಮ್ಗೆ ಟೀಕ್ ವುಡ್ ನ ಯೂಸ್ ಮಾಡಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ನಮ್ಗೆ ಈ ಪೋರ್ಷನ್ ಅಲ್ಲಿ ಒಂದು ಪೇರೆಂಟ್ಸ್ ರೂಮ್ ಒಂದು ಮಾಡಿದ್ದಾರೆ. ಇಲ್ಲಿ ಕಾಟ್ ಮಾಡಿಲ್ಲ, ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಇರುವಂತದ್ದು. ವೆಂಟಿಲೇಷನ್ ರೋಡ್ ಸೈಡ್ ಇಂದ ಬರ್ತಾ ಇದೆ. 2 ಸ್ಲೈಡಿಂಗ್ ಡೋರ್, ಮೇಲ್ಗಡೆ ವಾರ್ಡ್ ರೂಮ್ ಗೆ ನಮ್ಗೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಇಂಟೀರಿಯರ್ ವರ್ಕ್. ಈ ಪೋರ್ಷನ್ ಅಲ್ಲಿ ಒಂದು ಡ್ರೆಸ್ಸಿಂಗ್ ವಿತ್ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇದು ಪೇರೆಂಟ್ಸ್ ರೂಮ್ ಆಗಿದೆ. ಈ ಪೇರೆಂಟ್ಸ್ ರೂಮ್ ಪಕ್ಕದಲ್ಲಿ ನಮ್ಗೆ ಕಾಮನ್ ಬಾತ್ರೂಮ್ ಸ್ಪೇಷಿಯಸ್ ಆಗಿದೆ. ಆಂಟಿಸ್ಕೇಟ್ ವೆಟ್ರೋಫೈಟ್ ಟೈಲ್ಸ್, 2x4 ವೆಟ್ರೋಫೈಟ್ ಟೈಲ್ಸ್ ವಾಲ್ ಗಳಿಗೆ ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ವಿಂಡೋ ಪ್ಲಸ್ ಎಕ್ಸಿಟ್ ಫ್ಯಾನ್ ಗೆಲ್ಲ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಬಾತ್ರೂಮ್ ಡೋರ್ ಗಳು ಕೂಡ ನಮ್ಗೆ ಟೀಕ್ ವುಡ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ಪೂಜಾ ಮನೆ ಮತ್ತೆ ಲಿಫ್ಟ್ ಆಪೋಸಿಟ್ ಅಲ್ಲಿ ಈ ಜಾಗ ಇದೆ ನೋಡಿ. ಇದು ಜಾಗ ಇದೆಲ್ಲ, ಈ ಜಾಗನ ನಾವು ಡೈನಿಂಗ್ ಏರಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಬಹುದು. ಅಂದ್ರೆ ಇದು ನಮ್ಗೆ ಇಲ್ಲಿ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ರೆ, ಇಲ್ಲಿ ರಪತ್ರ ಗ್ರಾನೈಟ್ ಹಾಕೊಟ್ಟಿದಾರಲ್ಲ, ಇದು ನಮ್ಗೆ ಒಂದು ಹ್ಯಾಂಡ್ ವಾಶ್ ಒಂದು ಬರುತ್ತೆ. ಇಲ್ಲಿ ಏನು ಅಂದ್ರೆ ಒಂದು 4 ಜನ ಒಂದು ರೌಂಡ್ ಟೇಬಲ್ ಹಾಕೊಂಡ್ರೆ ಒಂದು 4 ಜನ ಊಟ ಮಾಡೋಷ್ಟು ಜಾಗನ ಈ ಡೈನಿಂಗ್ ಏರಿಯಾದಲ್ಲಿ ಪ್ರಾವಿಷನ್ ಮಾಡಬಹುದು. ಈ ಮನೆಗೆ ಅಕಾಮಡೇಷನ್ ಅಂದ್ರೆ ಇದೆ. ಯಾಕಂದ್ರೆ ಈ ಪೋರ್ಷನ್ ಅಲ್ಲಿ ಒಂದು ಪೇರೆಂಟ್ಸ್ ರೂಮ್ ಸಿಗುತ್ತೆ, ಜೊತೆಗೆ ಒಂದು ಡೈನಿಂಗ್ ಏರಿಯಾ ಕೂಡ ನಮ್ಗೆ ಸಿಗುತ್ತೆ. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲಿವೇಶನ್ ನೋಡಿ ಈ ತರ ಕೊಟ್ಟಿದ್ದಾರೆ ಟಾಪ್ ವರ್ಗೂ ಕೂಡ. ಮೇಲ್ಗಡೆ ಒಂದು ಝೂಮರ್ ಲೈಟ್ ಹಾಕೊಂಡ್ರೆ ಅಲ್ಟಿಮೇಟ್ ಆಗಿ ಕಾಣಿಸ್ತದೆ. ಸ್ಟೇರ್ ಕೇಸ್ ಫ್ಲೋರಿಂಗ್ ಕೂಡ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋಗೆ ಪ್ರಾವಿಷನ್ ಮಾಡಿರುವಂತದ್ದು. 45 mm ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಬಂದ್ರೆ ಎಂಟ್ರೆನ್ಸ್ ಅಲ್ಲೇ ನಮ್ಗೆ ಈ ಪೋರ್ಷನ್ ಅಲ್ಲಿ ಒಂದು ಸ್ಟಡಿ ಯೂನಿಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಪಕ್ಕದಲ್ಲಿ ಒಂದು ವಿಂಡೋ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಸ್ಟಡಿ ರೂಮ್ ಪಕ್ಕದಲ್ಲಿ ಮಾಮೂಲಿ ಲಿಫ್ಟಿಂಗ್ ಏರಿಯಾಗೆ ಪ್ರಾವಿಷನ್ ಮಾಡಿರುವಂತದ್ದು. ಫ್ರಂಟ್ ಅಲ್ಲಿ ನಮ್ಗೆ ವುಡ್ ಕಂಪ್ಲೀಟ್ ಆಗಿದೆ ವಿತ್ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈಗ ನಾವು ನೋಡ್ತಾ ಇರುವಂತದ್ದು ಸೌತ್ ವೆಸ್ಟ್ ಕಾರ್ನರ್, ಎಕ್ಸಾಕ್ಟ್ ಅಗ್ನಿಮೂಲೆ ಪಕ್ಕದಲ್ಲಿ ಬರುವಂತ ಇದು ಕುಬೇರನ್ ಮೂಲೆಯಲ್ಲಿ ಇರುವಂತದ್ದು. ಈ ಕಡೆ ಸೌತ್, ಈ ಕಡೆ ವೆಸ್ಟ್. ಸೌತ್ ವೆಸ್ಟ್ ಕಾರ್ನರ್, ಕುಬೇರನ್ ಮೂಲೆ, ಮಾಸ್ಟರ್ ಬೆಡ್ರೂಮ್. ಕುಬೇರನ್ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ನ ಮಾಡಿದ್ದಾರೆ. ಒಂದು ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಮಾಡಿದ್ದಾರೆ. ಕಾಟ್ ಮಾಡಿದ್ರೆ ಎಷ್ಟು ಜಾಗ ಇದೆ ನೋಡಿ ಓಡಾಡಕ್ಕೆ, ಅಷ್ಟು ಜಾಗ ಇದೆ. ಸ್ಪೇಷಿಯಸ್ ಆಗಿದೆ. ಇನ್ನ ಇಂಟೀರಿಯರ್ ವಿಷಯಕ್ಕೆ ಏನಾದ್ರು ಬಂದ್ರೆ ಏನು ಮಾತಾಡೋ ಹಾಗಿಲ್ಲ. ಕಾಟಿಂದ ಏನು ನಮ್ಗೆ ವುಡ್ ಪ್ಯಾನಲ್ ವಾಲ್ಗೋಗಿ ವಾಲಿಂದ ಸೀಲಿಂಗ್ ಬಂದು, ಸೀಲಿಂಗ್ ಈ ಪೋರ್ಷನ್ ಅಲ್ಲಿ TV ಕ್ಯಾಬಿನೆಟ್ ವರ್ಗೂ ಹಾಗೆ ಕಂಟಿನ್ಯೂ ಮಾಡಿರುವಂತದ್ದು. ತುಂಬಾ ಬ್ಯೂಟಿಫುಲ್ ಆಗಿ ಒಳ್ಳೆ ಕಲರ್ ಅಲ್ಲಿ ಒಂಥರ ಡಿಫ್ರೆಂಟ್ ಕಲರ್ ಅಲ್ಲಿ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಇನ್ನ ಈ ವಾರ್ಡ್ರೋಬ್ ವಿಷಯಕ್ಕೆ ಬಂದ್ರೆ ನೋಡ್ಬೋದು ವೀಕ್ಷಕರೇ, 3 ಸ್ಲೈಡಿಂಗ್ ಡೋರ್ ಇದೆ. ಮೇಲ್ಗಡೆ ಐಟಮ್ಸ್ ಗಳು ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಇದೆ ನೋಡಿ. ಡ್ರೆಸ್ಸಿಂಗ್ ಕೂಡ ನಮ್ಗೆ ಕವರ್ ಮಾಡ್ಬಿಟ್ಟಿದ್ದಾರೆ. ಅದರಿಂದ ಫುಲ್ ನಮ್ಗೆ ಟಾಪ್ ಟು ಬಾಟಮ್ ವರ್ಗೂ ವಾಲ್ ಟು ವಾಲ್ ವರ್ಗೂ ಕೂಡ ನಮ್ಗೆ ಇಂಟೀರಿಯರ್ ಸ್ಟ್ರಕ್ಚರ್ ನಮ್ಗೆ ಕಂಪ್ಲೀಟ್ ಆಗಿರೋ ತರ ಕಾಣಿಸ್ತಾ ಇದೆ. ಇಲ್ಲೂ ಕೂಡ 2 ವಿಂಡೋ ಕೊಟ್ಟಿರುವಂತದ್ದು. ಮಾಸ್ಟರ್ ಬೆಡ್ರೂಮ್ಗೆ ಯಾವುದೇ ರೀತಿ ಲೈಟಿಂಗ್ ಪ್ರಾಬ್ಲಮ್ ಬರೋದಿಲ್ಲ, ಯಾಕಂದ್ರೆ ರೋಡ್ ಸೈಡ್ಗೆ ಬರೋದ್ರಿಂದ ಲೈಟಿಂಗ್ ಪ್ರಾಬ್ಲಮ್ ಬರೋದಿಲ್ಲ. ಚೆನ್ನಾಗಿದೆ. ಗ್ರ್ಯಾಂಡ್ ಆಗಿ ನಮ್ಗೆ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ಒಂದು TV ಕ್ಯಾಬಿನೆಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಕಾಟ್ ಪಕ್ಕ ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲೊಂದು ಲ್ಯಾಪ್ಟಾಪ್ ಟೇಬಲ್ ಒಂದು ಮಾಡಿದ್ದಾರೆ. ಪಾಯಿಂಟ್ ವ್ಯವಸ್ಥೆ ಕೂಡ ಕೊಟ್ಟಿರುವಂತದ್ದು. ಇದ್ರ ಪಕ್ಕದಲ್ಲಿ ನಮ್ಗೆ ಬಾಲ್ಕನಿ ಪ್ರಾವಿಷನ್ ಇದೆ. ಆರಾಮಾಗಿ ಒಂದು 4 ಚೇರ್ಗಳ ಹಾಕೊಂಡು ಕುತ್ಕೊಂಬೋದು, ಅಷ್ಟು ಜಾಗ ಇದೆ. ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ನಮ್ಗೆ POP ವರ್ಕ್, ವಾಲ್ಗಳಿಗೂ ಕೂಡ ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ವುಡ್ ಎಲ್ಲ ಬಂದು ನಮ್ಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಮನೆ ಅಲ್ಟಿಮೇಟ್ ಆಗಿದೆ. ರೂಮ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಬಂದಿದೆ. ಇದ್ರ ಆಪೋಸಿಟ್ ಅಲ್ಲಿ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇರುವಂತದ್ದು. ಓಕೆ, ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಸೈಡ್ ಅಲ್ಲೂ ಕೂಡ ನಮ್ಗೊಂದು ಕಿಂಗ್ ಸೈಜ್ ಕಾಟ್ ಇದೆ. ನಮ್ಗೆ ವಾಲ್ ಇಂದ ಹಂಗೆ ಸೀಲಿಂಗ್ ವರ್ಗೂ ಕೂಡ ಇಂಟೀರಿಯರ್ ನ ಕಂಪ್ಲೀಟ್ ಮಾಡಿ ವಿತ್ POP ಜೊತೆಗೆ ವಿತ್ LED ಲೈಟ್ ನ ಮಿಕ್ಸ್ ಮಾಡಿ ಈ ಕಡೆ ನಮ್ಗೆ ಇಂಟೀರಿಯರ್ ಅಲ್ಲಿ ವಿತ್ TV ಕ್ಯಾಬಿನೆಟ್ ನ ಹಂಗೆ ನಮ್ಗೆ ಕಂಟಿನ್ಯೂ ಬಂದಿರೋದ್ರಿಂದ
ಲುಕ್ ವೈಸ್ ಅಲ್ಲಿ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್, ಸೀಲಿಂಗ್ ಅಲ್ಲಿ ಕೂಡ ನೋಡಿದ್ರಲ್ಲ ವಿತ್ POP ವಿತ್ ಇಂಟೀರಿಯರ್ ವಿತ್ ಕಾಟು ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಐಟಮ್ಸ್ ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಬಾಕ್ಸ್. ಇನ್ನ ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್ ನೋಡಿ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಪ್ಲಸ್ ಅಟ್ಯಾಚ್ ಬಾತ್ರೂಮ್ ನಮ್ಗೆ ಈ ಪೋರ್ಷನ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ನೋಡಿ ಇದು ಡ್ರೆಸ್ಸಿಂಗ್ ಏರಿಯಾ, ಮಿರರ್, ಇದ್ರ ಪಕ್ಕದಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಈ ತರ ಇದೆ. 2x4 ವೆಟ್ರೋಫೆಟಲ್ಸ್, ವಾಲ್ ಮೌಂಟೆಡ್ ಕಮೋಡು, ಲಕ್ಸುರಿ ಆಗಿ ಬಂದಿರುವಂತದ್ದು ಅಟ್ಯಾಚ್ ಬಾತ್ರೂಮ್ ಚೆನ್ನಾಗಿದೆ. ಇದು ಹಿಡನ್ ಬಾತ್ರೂಮ್ ಅಂತಾನೆ ಹೇಳ್ಬೋದು, ಗೊತ್ತೇ ಆಗಲ್ಲ ನಮ್ಗೆ ಮಾಡಿರೋದು ಆಗಿದೆ. ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ತೋರಿಸಿಲ್ಲ ಅಲ್ಲ, ನೋಡಿ ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರುವಂತಹ ಅಟ್ಯಾಚ್ ಬಾತ್ರೂಮ್. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು, ಅಷ್ಟು ಜಾಗ ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ನಮ್ ಬಿಲ್ಡ್ ಮಾಡಿರೋವಂಥದ್ದು ಮನೆ, ಸೂಪರ್ ಆಗಿದೆ. ಈಗ ಸೆಕೆಂಡ್ ಫ್ಲೋರ್ ಇಂದ ಥರ್ಡ್ ಫ್ಲೋರ್ ಹೋಗೋಣ. ಸೇಮ್ ಇಟಾಲಿಯನ್ ಮಾರ್ಬಲ್ ನಮ್ಗೆ ಫುಲ್ ಬಿಲ್ಡಿಂಗ್ ಫುಲ್ ಯೂಸ್ ಮಾಡಿದ್ದಾರೆ. ಈಗ ಥರ್ಡ್ ಫ್ಲೋರ್ ಅಲ್ಲಿ ಇದೀನಿ. ಎಂಟ್ರೆನ್ಸ್ ಅಲ್ಲಿ ನಮ್ಗೆ ವಾಷಿಂಗ್ ಮಿಷಿನ್ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ, ಮಾಮೂಲಿ ಲಿಫ್ಟ್ ಏರಿಯಾ. ಇದು ನಮ್ಗೆ 2ನೇ ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ ಅಷ್ಟೇ ಗ್ರ್ಯಾಂಡ್ ಆಗಿ ನಮ್ಗೆ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ ವಿತ್ ಎಲ್ಲ 3 ರೂಮಲ್ಲೂ ಕಿಂಗ್ ಸೈಜ್ ಕಾಟು. ಮಾಮೂಲಿ ಈ ಡೋರು ಬಂದ್ಬಿಟ್ಟು ನಮ್ಗೆ ವಾರ್ಡ್ರೋಬ್ ಬರುತ್ತೆ. ಇದು ಬಂದು ಡ್ರೆಸ್ಸಿಂಗು, ಇಲ್ಲೆಲ್ಲ ನಮ್ಗೆ ಡ್ರಯರ್ ಬಾಕ್ಸ್ಗಳು, ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು ವಿತ್ ಕಿಂಗ್ ಸೈಜ್ ಕಾಟು. ಇಲ್ಲೂ ಕೂಡ ಅಷ್ಟೇ ವಾಲ್ ಪ್ಯಾನಲ್ ಜೊತೆಗೆ ಹಂಗೆ ಸೀಲಿಂಗ್ ವರ್ಗೂ ಕೂಡ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿ ಮತ್ತೆ ನಮ್ಗೆ ಟಿವಿ ಕ್ಯಾಬಿನೆಟ್ ವರ್ಗೂ ಇಳಿಸಿದ್ದಾರೆ ನೋಡಿ. ಈ ತರ ಇದೆ. ಇಂಟೀರಿಯರ್ನೇ ತೋರಿಸ್ಬೇಕು, ಸಖತ್ತಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇನ್ನು ಮಾಮೂಲಿ ಬಾಲ್ಕನಿ ಏರಿಯಾ. ಇನ್ನು ಬಾಲ್ಕನಿ ಪಕ್ಕದಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್, ಕೆಳಗಡೆ ನೋಡಿದ್ರಲ್ಲ ಸೇಮ್ ಅಷ್ಟು ಬರುತ್ತೆ ನಮ್ಗೆ. ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಅಪೋಸಿಟ್ ಅಲ್ಲಿ ನಮ್ಗೆ ಈ ಫ್ಲೋರ್ ಅಲ್ಲಿ ಒಂದು ರೂಮ್ ತರ ಕೊಟ್ಟಿದ್ದಾರೆ. ಇದು ಗೆಸ್ಟ್ ರೂಮ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಡ್ರೆಸ್ಸಿಂಗು ಪ್ಲಸ್ ಒಂದು ಅಟ್ಯಾಚ್ ಬಾತ್ರೂಮ್ ಗೆ ಪ್ರಾವಿಷನ್ ಮಾಡಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ ವಿತ್ ಒಂದು ಸೆಮಿ POP ವರ್ಕ್ ವಿತ್ ವಾರ್ಮ್ ಲೈಟ್ ಜೊತೆಗೆ ಚೆನ್ನಾಗಿ ಮಾಡಿದ್ದಾರೆ. ಈ ಫ್ಲೋರಿಂಗ್ ಅಲ್ಲೂ ಕೂಡ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರೋದ್ರಿಂದ ಗ್ರ್ಯಾಂಡ್ ಆಗಿ ಕಾಣಿಸ್ತದೆ. ಗ್ರೇನ್ಸ್ ಗಳು ನೋಡಿ ಎಷ್ಟಿದೆ, ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಇದು ಒಂದು ಜಸ್ಟ್ ಗೆಸ್ಟ್ ರೂಮ್. ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ. ಇದು ಟೆರೆಸ್ಗೆ ಹೋಗೋದಕ್ಕೆ ಒಂದು ಸಪರೇಟ್ ಬಾಲ್ಕನಿ, ಅಂದ್ರೆ ಸಪರೇಟ್ ಸ್ಪೇಸ್ ಒಂದು ಈ ತರ ಇದೆ. ಇಲ್ಲಿ ಬಾರ್ಡರ್ಗೆ ನಮ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ ನಮ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ WPC ವಿಂಡೋ, ಈ ಪೋರ್ಷನ್ ಒಂದು WPC ವಿಂಡೋ ಒಂದು ಕೊಟ್ಟಿರುವಂತದ್ದು. ನಮ್ಮ ಮೇಲ್ಗಡೆ ಹೋಗ್ತೀವಿ ಅಂದ್ರೆ ಟೆರೆಸ್ ಇದೆ. ಬನ್ನಿ ಟೆರೆಸ್ಗೆ ಹೋಗೋಣ. ಆರಾಮಾಗಿ ದೊಡ್ಡವರು ಕೂಡ ಹತ್ತಬಹುದು, ಅಷ್ಟು ಟೇಪರ್ ಆಗಿ ಒಂದು ಲ್ಯಾಡರ್ ಪ್ರಾವಿಷನ್ ಮಾಡಿರುವಂತದ್ದು. ಆಮೇಲೆ ರೈನ್ ವಾಟರ್ ಬರ್ದಿರೋದಾರ ಇಲ್ಲಿ ನಮ್ಗೊಂದು ಗೇಟ್ ಕೊಟ್ಟಿದ್ದಾರೆ. ಇದನ್ನ ನಾವು ಕ್ಲೋಸ್ ಮಾಡ್ಕೊಂಡ್ರೆ ರೈನ್ ವಾಟರ್ ಯಾವುದೇ ರೀತಿ ಮನೆ ಒಳಗಡೆ ಎಂಟ್ರಿ ಆಗೋದಿಲ್ಲ. ಇನ್ನು ಟೆರೆಸ್ ಬಂದ್ರೆ ನೋಡ್ಬೋದು ವಾಟರ್ ಪ್ರೂಫ್ ಕೂಡ ನಮ್ಗೆ ಆಲ್ರೆಡಿ ಹಾಕೊಟ್ಟಿದ್ದಾರೆ. ಇನ್ನು ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಪ್ರಾವಿಷನ್ ಕೊಟ್ಟಿರುವಂತದ್ದು. ಬರ್ಬೋದು ಆರಾಮಾಗಿ, ಲೇಡೀಸ್ ಕೂಡ ಹತ್ತು ಬರ್ಬೋದು, ಅಷ್ಟು ಟೇಪರ್ ಆಗಿ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಪ್ರಾವಿಷನ್ ಕೊಟ್ಟಿರುವಂತದ್ದು. 2 ಟ್ಯಾಂಕ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಟ್ಯಾಂಕ್ ರೂಮ್ ಒಳಗಡೆ ಕೂಡ ಏನಾದ್ರು ಸ್ಟೋರೇಜ್ ಏನಾದ್ರು ಬೇಕು ಅಂದ್ರೆ ಸ್ಟೋರೇಜ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇದು ಬಂದು ನಮ್ಗೆ ಲಿಫ್ಟ್ ರೂಮ್ ಬರುತ್ತೆ. ಜಾಗ ಈ ತರ ಇದೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ನಮ್ಗೆ ಉತ್ತರಹಳ್ಳಿ ಮೈನ್ ರೋಡ್ ತುಂಬಾ ಒಳ್ಳೆ ಆಕ್ಸೆಸಬಲ್ ಇದೆ ಅಂತಾನೆ ಹೇಳ್ಬೋದು. ಸಾಧನ ಕಾಲೇಜು ನೋಡಿ, ಇದು ನಮ್ಗೆ ಸಾಧನ ಪಕ್ಕದಲ್ಲಿರುವಂತಹ NPS ಬ್ಯಾಕ್ ಸೈಡ್ ಅಲ್ಲೇ ಬರುತ್ತೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ತೀನಿ. ಜಯನಗರ ಹೌಸಿಂಗ್ ಸೊಸೈಟಿಯಲ್ಲಿ ಬರುವಂತಹ ಪ್ರಾಪರ್ಟಿ ಜೊತೆಗೆ NPS ಸ್ಕೂಲ್ ಕೂಡ ನಮ್ಗೆ ಕಾಣಿಸ್ತಾ ಇದೆ. ಈ ಪೋರ್ಷನ್ ಅಲ್ಲಿ ಬರೋದು ನಮ್ಗೆ NPS ಸ್ಕೂಲ್. ಉತ್ತರಹಳ್ಳಿ ಮೈನ್ ರೋಡ್, ಪಟ್ಟಣ ಮಧ್ಯಸ್ಥಾನ, NPS ಸ್ಕೂಲು, ಪ್ರೆಸಿಡೆನ್ಸಿ ಸ್ಕೂಲು, ಜೊತೆಗೆ ನಮ್ಗೆ ಸಾಧನ ಕಾಲೇಜು, ಸಾಧನ ಪಕ್ಕದಲ್ಲಿರುವಂತಹ NPS, ಅದೆಲ್ಲ ನಮ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಎಲ್ಲಾ ಬ್ಯಾಂಕುಗಳಲ್ಲೂ 90% ಲೋನ್ ಆಗುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಸೌತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿಯಾಗಿ ಬಿಲ್ಡ್ ಆಗಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಔಟರ್ ಲೊಕೇಶನ್ ನೋಡ್ರಲ್ಲ, ತುಂಬಾ ಅಂದ್ರೆ ತುಂಬಾ ಮನೆಗಳು ನಮ್ಗೆ ಬಿಲ್ಡ್ ಆಗಿರೋದ್ರಿಂದ ಐ5 ಲೊಕೇಶನ್ ಅಲ್ಲಿ ಐ5 ಮನೆ ಅಂತಾನೆ ಹೇಳ್ಬೋದು. ಅಂತ ಲೊಕೇಶನ್ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರು ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.